ಸರ್ ಮಂಕಿ ಪಟ್ನಾ ಪಂಚಾಯಿತಿ ಘೋಷಣೆ ಆಗಿದೆ. ನೀವು ಎಷ್ಟನೇ ವಾರ್ಡ್ ಅಲ್ಲಿ ಸ್ಪರ್ಧೆ ಮಾಡಿದ್ರಿ ಸರ್? ನಾವು 6ನೇ ವಾರ್ಡಲ್ಲಿ ಸ್ಪರ್ಧೆ ಮಾಡ್ತಿದ್ದೀವಿ. ಸರ್ ನಿಮ್ಮ ಹೆಸರು? ಉಲ್ಲಾಸ್ ಅಣ್ಣಪ್ಪನಾಯ್ಕೆಡೆ ಇದ್ದೀವಿ. ಜನ ನಮಗೆ ಬೆಂಬಲಿಸಿ ಜಯಶಾಲಿಯಾಗಿ ಮಾಡಿದ್ರೆ ನಾವು ಇಲ್ಲಿ ಭ್ರಷ್ಟಾಚಾರ ಎಲ್ಲ ಮುಕ್ತ ಮಾಡ್ತೀವಿ. ಮತ್ತು ಪಂಚಾಯತಿದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಇವತ್ತು ಜನ ಹೋಗಿ ಅಲ್ಲಿ ನಿಂತ್ಕೊಂಡು 500, 1000, 2000 ಈ ಥರ ಲಂಚ ಕೊಟ್ಟು ವಾರಗಟ್ಟಲೆ ಅಲ್ದಾಡ್ತಾ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ನನ್ನ ವಾರ್ಡಲ್ಲಿ ನಾನೇನಾದ್ರು ಜಯಶಾಲಿ ಆಯಿತು ಅಂದರೆ ಅದನ್ನೆಲ್ಲ ಇರಲ್ಲ. ಸ್ವಚ್ಛ ಪ್ರಾಮಾಣಿಕ ಜನಪರವಾಗಿ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಯಾರಿಗೂ ಲಂಚ ಕೊಡೋದು ಅವಶ್ಯಕತೆ ಇರುವುದಿಲ್ಲ. ನಾನೇ ಖುದ್ದಾಗಿ ನಿಂತು ಅವ್ರು ಏನು ಕೆಲಸ ಇದೆಯಾ ಎಲ್ಲ ಮಾಡಿಕೊಡ್ತೀನಿ. ಮತ್ತು ಏನೇ ನನ್ನ ವಾರ್ಡಲ್ಲಿ ಯಾವುದೇ ಥರ ಅನುದಾನ ಬಂದರೂ ಕೂಡ ಜನರಲ್ಲಿ ಅದನ್ನು ನಾನು ಅರಿವು ಮೂಡಿಸ್ತೀನಿ. ಯಾರಿಗೆ ಆ ಅನುದಾನ ತಲುಪಬೇಕು ಅವರಿಗೆಲ್ಲ ತಲುಪಿಸ್ತೀನಿ. ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು, ದಾರಿ ದೀಪದ ವ್ಯವಸ್ಥೆ ಇರ್ಬೋದು, ರೋಡಿನ ವ್ಯವಸ್ಥೆ ಇರ್ಬೋದು, ಮಳೆಗಾಲದಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಸರಿಪಡಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನು ಪ್ರಚಾರಕ್ಕೆ 2 ದಿನ ಮಾತ್ರ ಬಾಕಿ ಇದೆ. ಯಾವ ತರ ಪ್ರಚಾರ ಮಾಡ್ತಿದ್ರೆ ಸರ್? ಈಗ ನಾವು ನಮ್ಮಲ್ಲಿ ಇರುವಂತ ಪ್ರಾಮಾಣಿಕ ರಾಜಕಾರಣಕ್ಕೆ ಬೆಂಬಲಿಸ್ತಾ ಇರುವಂತಹ ಎಲ್ಲ ಇಡೀ ಜಿಲ್ಲೆಯಾದ್ಯಂತ ಇರುವಂತಹ ಸೈನಿಕರನ್ನ, ಕಾರ್ಯಕರ್ತರನ್ನ ನಾವು ಒಂದುಗೂಡಿಸಿದೀವಿ. ಆಮೇಲೆ ನಾವು ತಂಡಗಳನ್ನಾಗಿ ವಿಭಾಗ ಮಾಡ್ತೀವಿ. ಪ್ರತಿ ಮನೆಗೂ ಸತ್ಯವನ್ನ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಣ ಹಂಚ್ತೀವಿ, ಹೆಂಡ ಕುಡಿಸ್ತೀವಿ, ಬಿರಿಯಾನಿ ತಿನ್ನಿಸ್ತೀವಿ ಅಂತ ಯಾರಿಗೂ ಹೇಳೋದಿಲ್ಲ. ಆದ್ರೆ ಸತ್ಯವನ್ನ ತಿಳಿಸ್ತೀವಿ. ಒಬ್ಬ ಅಭ್ಯರ್ಥಿ ಆದವನು, ಗೆದ್ದವನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಅವ್ರ ಗಮನಕ್ಕೆ ತರ್ತೀವಿ. ನೀವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಿದ್ದೆ ಆದ್ರೆ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಅಭ್ಯರ್ಥಿಯ ಬೆನ್ನಿಗೆ ಬೀಳ್ದೇನೆ ನೀವು ಅಭಿವೃದ್ಧಿಯನ್ನ ಪಡ್ಕೊಳ್ಳೋ ಹಾಗೆ ನಾವು ಆಡಳಿತ ನಡೆಸ್ತೀವಿ ಅಂತ ಅವರಿಗೆ ತಿಳಿಸ್ತೀವಿ. ಅದ್ರ ಜೊತೆಗೆ ಬೇರೆಯವರು ಇಲ್ಲಿವರೆಗೂ ಮಾಡಿದವರು ಅಂತೂ ಗೊತ್ತಿದೆ. ಚುನಾವಣೆ ಟೈಮ್ ಅಲ್ಲಿ ಬಂದು 2 ದಿನ ಮುಂಚೆನೆ ಬಂದು ಅವಾಗ ನೋಟು ಹಂಚ್ತಾರೆ, ಬಿರಿಯಾನಿ ಕೊಡ್ತಾರೆ, ಏನೇನೋ ಮಾಡ್ತಾರೆ. ಆದ್ರೆ ಆಮೇಲೆ 5 ವರ್ಷ ವಾರ್ಡ್ ಕಡೆನೆ ಮುಖನೇ ಹಾಕೋದಿಲ್ಲ. ವಾರ್ಡ್ ಅಲ್ಲಿ ಯಾವೆಲ್ಲ ಮತದಾರರು ಏನೇನ್ ಸಮಸ್ಯೆಗಳಿದೆ ಅವ್ರ ಮನೆಗೆ ಹೋಗೋದ ರಸ್ತೆನೂ ಸರಿ ಮಾಡ್ಕೊಳ್ತಾ ಇಲ್ಲ ಅಂತ ರಾಜಕಾರಣ ನಡೀತಾ ಇದೆ ಸ್ಥಳೀಯವಾಗಿ, ರಾಜ್ಯಾದ್ಯಂತ ನಡೀತಾ ಇರುವಂತದ್ದು. ಹಾಗಾಗಿ ನಾವು ಅವೆಲ್ಲದಕ್ಕೂ ಕಡಿವಾಣ ಹಾಕಿ ಪ್ರಾಮಾಣಿಕ ರಾಜಕಾರಣವನ್ನ ಜಾರಿಗೆ ತರ್ತೀವಿ. ಇದು ನಾಕುದ ಮೊಹಲ್ಲಾ 6ನೇ ವಾರ್ಡು, ಇಲ್ಲಿಂದಲೇ ರಾಜಕೀಯ ಕ್ರಾಂತಿ ಪ್ರಾರಂಭ ಆಗೋ ಹಾಗೆ ಇಡೀ ರಾಜ್ಯಕ್ಕೆ ಸಂದೇಶ ಕೊಡುವಂತೆ ನಾವು ರಾಜಕಾರಣವನ್ನ, ಮಾದರಿ ರಾಜಕಾರಣವನ್ನ ಮಾಡ್ತೇವೆ. ಹಾಗಾಗಿ ಇಲ್ಲಿಯ ವಾರ್ಡಿನ ಜನರು ಕೂಡ ನಮ್ಗೆ ಬೆಂಬಲಿಸಬೇಕು, ಮತ ಹಾಕಿ ರಾಜ್ಯಕ್ಕೆ ಮಾದರಿ ವಾರ್ಡ್ ಆಗಿ ಅವರು ನಿರ್ಮಾಣ ಆಗೋದಕ್ಕೆ ಅವರೂ ಕೂಡ ಕೈ ಜೋಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಪಂಚಾಯತಿಯಲ್ಲಿ 20 ವಾರ್ಡ್ ಇದೆ. 20 ವಾರ್ಡ್ ಅಲ್ಲಿ ಒಂದೇ ಅಭ್ಯರ್ಥಿ ನೀವು ಹಾಕಿದಿರಾ, 6ನೇ ವಾರ್ಡ್ ಅಲ್ಲಿ ಮಾತ್ರ. ಇನ್ನು 19 ವಾರ್ಡ್ ಅಲ್ಲಿ ಹಾಕಿಲ್ಲ, ಯಾಕೆ ಅಂತ? ಈಗ ನಾವು ಒಂದೇ ವಾರ್ಡ್ ಅಲ್ಲಿ ಅಭ್ಯರ್ಥಿಯನ್ನ ಹಾಕಿದೀವಿ. ಯಾಕೆ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹೇಗ್ ನಡೀತಾ ಇದೆ ಅಂತಂದ್ರೆ ಜನರಿಗಾಗಿ ಚುನಾವಣೆ ನಡಿಬೇಕು. ಆದ್ರೆ ಎಲ್ಲೂ ಜನರಿಗಾಗಿ ಚುನಾವಣೆ ನಡೀತಾ ಇಲ್ಲ, ರಾಜಕೀಯ ಪಕ್ಷಗಳಿಗಾಗಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷಗಳು ಅವರವರ ಅನುಕೂಲಕ್ಕೆ, ಅವರವರ ತೆಕ್ಕೆಗೆ ಬರೋದಕ್ಕೆ, ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ಅವರು ಚುನಾವಣಾ ಮೀಸಲಾತಿಯಲ್ಲಿ, ಕ್ಯಾಟಗರಿ ಹಂಚಿಕೆಯಲ್ಲಿ ಅವರಿಗೆ ಅನುಕೂಲ ಆಗೋ ಹಾಗೆ ಚುನಾವಣಾ ಆಯೋಗದ ಕೆಲವು ಅಧಿಕಾರಿಗಳ ಮೂಲಕನೋ ಇನ್ನೊಂದ್ರ ಮೂಲಕನೋ ಏನೇನೋ ಮಾಡಿ ಆಡಳಿತದಲ್ಲಿ ಇರುವಂತವರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಂತಲ್ಲ, ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಕಂಟೆಸ್ಟ್ ಮಾಡೋರಿಗೂ ಕೂಡ ಸಮಸ್ಯೆ ಇದರಿಂದ, ಪ್ರಾಮಾಣಿಕ ಪಕ್ಷಕ್ಕೆ ಮತ್ತೆ ಪ್ರಾಮಾಣಿಕ ವಿಚಾರಕ್ಕೆ ಮತ ಹಾಕೋರಿಗೂ ಕೂಡ ಇದರಿಂದ ಸಮಸ್ಯೆ ಇದೆ. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಇದು ದೊಡ್ಡ ಮಾರಕವೇ ಸರಿ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರಿಗೋಸ್ಕರ ಚುನಾವಣೆ ಆಗ್ಬೇಕು, ಜನರಿಂದ ಚುನಾವಣೆ ಆಗ್ಬೇಕು. ಆದ್ರೆ ನಮ್ಮ ಮಂಕಿ ವಾರ್ಡ್ ಅಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಪಕ್ಷಕ್ಕಾಗಿ ಚುನಾವಣೆ ನಡೀತಾ ಇದೆ. ಆದ್ರೂ ಕೂಡ ನಾವು KRS ಪಕ್ಷದಿಂದ ಕನಿಷ್ಠ 4 ಪಕ್ಷಕ್ಕಾದ 4 ವಾರ್ಡ್ಗಳಲ್ಲಾದ್ರೂ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅಂತ ಅಭ್ಯರ್ಥಿಗಳನ್ನ ನಾವು ತಯಾರಿ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ. ಆದ್ರೆ ಈ ಮೀಸಲಾತಿಯ ಕಾರಣಕ್ಕಾಗಿ ಏನಾಗಿದೆ, ನಮ್ಗೆ ಕೆಲವೊಂದು ವೈಯಕ್ತಿಕ ಕಾರಣ ಇರ್ಬೋದು, ಅಭ್ಯರ್ಥಿಗಳದು ಅಥವಾ ಸೂಚಕರ ಸಮಸ್ಯೆಗಳಿಂದ ಇರ್ಬೋದು. ಮತ್ತೆ ಇನ್ನು ಕೆಲವು ವಾರ್ಡ್ಗಳಲ್ಲಿ ಏನಾಗಿದೆ ಅಂತಂದ್ರೆ ಯಾವ ಕ್ಯಾಟಗರಿಯನ್ನ ತಂದಿದ್ದಾರೋ ಆ ಒಂದು ಕ್ಯಾಟಗರಿಯ ಒಂದೇ ಒಂದು ಮನೆ ಇಲ್ದಿದ್ರು ಕೂಡ ಅಂತಹ ಕ್ಯಾಟಗರಿಯನ್ನ ತಂದಿಟ್ಟಿದ್ದಾರೆ. ಇವೆಲ್ಲ ಎಷ್ಟು ದುರುದ್ದೇಶದಿಂದ ಅವರು ಸ್ವಾರ್ಥ ರಾಜಕಾರಣಕ್ಕಾಗಿ ಕೆಲವೊಂದು ಪಕ್ಷಗಳು ಬೇರೆ ಬೇರೆ ಪಕ್ಷಗಳೆಲ್ಲ ಸೇರಿ ಅವರ ಆಡಳಿತ ಹಿಡಿತ ತೆಗೆದುಕೊಳ್ಳೋದಕ್ಕಾಗಿಯೇ ಅವರು ಹೊಂದಾಣಿಕೆಯನ್ನ ಮಾಡಿಕೊಂಡು ಈ ರೀತಿ ಮೀಸಲಾತಿ ಕ್ಯಾಟಗರಿಯಲ್ಲಿ ಮೀಸಲಾತಿ ತಂದಿರೋದ್ರಿಂದ ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಮಾಡುವವರಿಗೆ, ಜನರಿಗಾಗಿ ಚುನಾವಣೆ ಮಾಡುವವರಿಗೆ ಹೊಡೆತ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ನಾವು ಅನಿವಾರ್ಯವಾಗಿ ಒಂದೇ ವಾರ್ಡಿಗೆ ಅಭ್ಯರ್ಥಿಯನ್ನ ಹಾಕುವಂತ ಅನಿವಾರ್ಯತೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಚುನಾವಣೆಗಳನ್ನು ಕೂಡ KRS ಪಕ್ಷ ಎದುರಿಸ್ತಾ ಇದೆ. ಹಾಗಾಗಿ
ಸರ್ ನೆಕ್ಸ್ಟ್ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಹೌದು ಆ ಚುನಾವಣೆಯಲ್ಲಿ ಎಲ್ಲಾದ್ರಲ್ಲೂ ಕಂಟೆಸ್ಟ್ ಮಾಡ್ತೀರಾ? ಹೌದು, ಖಂಡಿತ. ಎಲ್ಲಾ ಚುನಾವಣೆ ನಮ್ಮ ಎದುರಿಗೆ ಬರುವಂತಹ ಯಾವುದೇ ಚುನಾವಣೆ ಬಂದ್ರು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತೀವಿ, ಪ್ರಾಮಾಣಿಕವಾದಂತಹ ಅಭ್ಯರ್ಥಿಗಳನ್ನ ಹಾಕ್ತೀವಿ. ನಮ್ಮಲ್ಲಿ 100ಕ್ಕೆ 100 ಕ್ಷೇತ್ರಗಳಲ್ಲಿ, ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕೋಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಮತದಾರರಲ್ಲಿ ಕೇಳ್ತೀವಿ, ಕ್ಷಮೆ ಯಾಚಿಸ್ತೀವಿ. ನೀವು ಮುಂದೆ ಬನ್ನಿ, ನಿಮ್ಮಿಂದಲೇ ರಾಜಕಾರಣ ಆಗ್ಬೇಕಾಗಿರೋದು, ನಿಮಗಾಗಿ ಆಗ್ಬೇಕಾಗಿರೋದು, ನೀವೇ ಬನ್ನಿ, ನೀವೇ ನಮ್ಗೆ ಅಭ್ಯರ್ಥಿಗಳು ಅಂತ ಜನರಿಗೆ ನಾವು ಕೇಳ್ತೀವಿ. ಆ ಮೂಲಕ ಜನರನ್ನ ಸಂಘಟಿಸ್ತಾ, ರಾಜ್ಯಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸ್ತಾ, ಸ್ಥಳೀಯ ಮಟ್ಟದಲ್ಲಿ ನಾವು KRS ಪಕ್ಷವನ್ನ ಬೆಳೆಸ್ತಾ ರಾಜ್ಯಾದ್ಯಂತ ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಅಂತ ಹೇಳ್ತೀನಿ ಎಲ್ರಿಗೂ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನೀಲ್ಕಂಠ್ KN ಅಂತ, KRS ಪಾರ್ಟಿ, ಉತ್ತರ ಕನ್ನಡ ಜಿಲ್ಲೆ.